ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರ ಮೇಲೆ ಅರಣ್ಯ ಇಲಾಖೆಯ ದೌರ್ಜನ್ಯ ದಿನೇ ದಿನೇ ಮಿತಿ ಮೀರುತ್ತಿದೆ. ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ಶುಂಠಿ, ಅಡಿಕೆ ಬೆಳೆ ಕಿತ್ತು ಹಾಕುವುದು ಸಾಮಾನ್ಯವಾಗಿದೆ. ಇದಕ್ಕೆ ಹೊಸ ಸೇರ್ಪಡೆಗೊಂಡಿರೋದು ಅವೈಜ್ಞಾನಿಕವಾಗಿ ಆನೆ ಕಂದಕ ತಾನೇ ನಿರ್ಮಿಸಿ ರೈತರೊಬ್ಬರ ಪ್ರಾಣ ತೆಗೆದಿದ್ದೇ ಇಲಾಖೆಯ ಮಹತ್ ಸಾಧನೆ ಎಂದು ರೈತ ಸಂಘ ಆಕ್ರೋಶ ಹೊರಹಾಕಿದೆ. ಶಿವಮೊಗ್ಗದಿಂದ ಆಯನೂರು ಮಾರ್ಗವಾಗಿ ಹೊಸನಗರ ಹೋಗುವಾಗ ಆಡಿನಕೊಟ್ಟಿಗೆ ಗ್ರಾಮ ಸಿಗುತ್ತೆ. ಇಲ್ಲಿನ ಹೆಚ್ಚಿನವರು ಶರಾವತಿ ಸಂತ್ರಸ್ತರು. ಕೆಲ ವರ್ಷದಿಂದೀಚೆಗೆ ಇಲ್ಲಿ ಕಾಡಾನೆ ಕಾಣಿಸಿಕೊಳ್ಳುತ್ತೆ ಅನ್ನೋ ನೆಪ ಹೂಡಿ ಅರಣ್ಯ ಇಲಾಖೆ ಗಜಗಾತ್ರದ ಟ್ರಂಚ್ ಹೊಡೆಸುತ್ತೆ. ಅದು ಆನೆಯಲ್ಲ, ಡೈನೋಸಾರ್ ಬಿದ್ದರೂ ಮೇಲೇಳೋಕ್ಕಾಗದಷ್ಟು ಆಳ ಮತ್ತು ಅಗಲ ಉಳ್ಳದ್ದು. 3-4 ದಿನದ ಹಿಂದೆ ಅಂಥ ಆನೆ ಟ್ರಂಚ್ನಲ್ಲಿ ಆಡಿನಕೊಟ್ಟಿಗೆ ಗ್ರಾಮದ ಯುವಕ ನಾಗರಾಜ್ ಕಾಲು ಜಾರಿ ಬಿದ್ದು ಪ್ರಾಣ ಬಿಟ್ಟಿದ್ದ. ಆತ ಊರಿನಲ್ಲಿ ನಡೆಯೋ ಗಣಪತಿ ಪ್ರತಿಷ್ಠಾಪನಾ ಸಮಿತಿಯಲ್ಲಿ ಗುರುತಿಸಿಕೊಂಡಿದ್ದ. ಅಂದು ರಾತ್ರಿ ಮೂತ್ರ ವಿಸರ್ಜನೆಗಾಗಿ ಪೆಂಡಲ್ ಹಿಂಭಾಗಕ್ಕೆ ಹೋದಾಗ ಕಾಲು ಜಾರಿ ಪಕ್ಕದಲ್ಲಿದ್ದ ಕಂದಕಕ್ಕೆ ಉರುಳಿದ್ದಾನೆ. ಅದು ಸುಮಾರು 15-20 ಅಡಿ ಆಳವಿದೆ. ಜಿಲ್ಲೆಯಾದ್ಯಂತ ಹಬ್ಬದ ಸಂದರ್ಭದಲ್ಲಿ ಭರ್ಜರಿ ಮಳೆಯೂ ಸುರಿದಿತ್ತು. ಟ್ರಂಚ್ನಲ್ಲಿ ನೀರು ತುಂಬಿತ್ತು. ಹಾಗಾಗಿ ನಾಗರಾಜ್ ಕಾಣೆಯಾದ ಸುಮಾರು 18 ಗಂಟೆ ನಂತರ ಕಂದಕದ ಏರಿಯ ಮೇಲೆ ಕಾಲು ಜಾರಿದ ಗುರುತು ಪತ್ತೆಯಾಗಿ ಅಲ್ಲಿದ್ದ ನೀರು ಖಾಲಿ ಮಾಡಿದಾಗ ದೇಹ ಸಿಕ್ಕಿದೆ. ನಾಗರಾಜ್ಗೆ ಮದುವೆಯಾಗಿ 1.5 ವರ್ಷದ ಮಗುವಿದ್ದು ಪತ್ನಿ ಗರ್ಭಿಣಿ. ತಾಯಿ ಹಾಗೂ ಅಣ್ಣನ ಕುಟುಂಬ ಇವರ ಮನೆ ಪಕ್ಕದಲ್ಲೇ ವಾಸವಿದೆ. ಗಣಪತಿ ಹಬ್ಬದಲ್ಲಿ ದೇವರಿಗೆ ಏರಿಸಿದ್ದ ದೂರ್ವೆ ಬಾಡೋದ್ರೊಳಗೆ ಸುಂದರ ಕುಟುಂಬ ಸೂತಕದ ಛಾಯೆಯಲ್ಲಿ ಮುಳುಗಿ ಹೋಗಿದೆ. ಅಂಥವರಿಗೆ ಸಾಂತ್ವನ ಹೇಳಲು ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಆಡಿನಕೊಟ್ಟಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಅವರಿಗೆ ಆಗ ಗೊತ್ತಾದ್ದು ಇದು ಅರಣ್ಯ ಇಲಾಖೆಯವರ ಅಸಮರ್ಪಕ ಕಾರ್ಯಾಚರಣೆಯ ಕರಾಮತ್ತು ಅನ್ನೋದು. ಇಲಾಖೆ ರಸ್ತೆ ಪಕ್ಕದಲ್ಲೇ ಅಂಗನವಾಡಿ ಎದುರು 20 ಅಡಿ ಆಳದ ಕಂದಕ ತೆಗೆದು ಯಾವುದೇ ತಡೆಗೋಡೆಯಾಗಲಿ ಬೇಲಿ ಹಾಕದೆ ಬಿಟ್ಟಿದ್ಯಾಕೆ? ಹುಲಿ ಸತ್ತಾಗ ಕಣ್ಣೀರು ಹಾಕೋ ಸಚಿವರು ತಮ್ಮದೇ ಇಲಾಖೆಯ ನಿರ್ಲಕ್ಷ್ಯದಿಂದ ಜೀವ ಕಳೆದುಕೊಂಡ ರೈತ ಕುಟುಂಬಕ್ಕೆ ಹೇಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದೇ ರೈತರ ಪ್ರಶ್ನೆ. ಅವರ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಅವರ ಹೆಂಡತಿ ಪಾಪ ಒಂದು ಪುಟ್ಟ ಮಗು ಇಟ್ಕೊಂಡು ಇವತ್ತು ಅನಾಥರಾಗಿದ್ದಾರೆ. ನಾವು ಎಲ್ಲೋ ಒಂದು ಕಡೆಗೆ ಇದನ್ನ ಅರಣ್ಯ ಇಲಾಖೆಯವರು ಮಾಡಿರ್ತಕ್ಕಂಥ ಹತ್ಯೆ, ಕೊಲೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನೇ ಮುಂದಿಟ್ಕೊಂಡು ಆ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಹೋರಾಟವನ್ನ ರೂಪಿಸ್ಬೇಕು ಅಂತೇಳಿ ಇವತ್ತು ಇಲ್ಲಿ ಈ ಅವರ ಗ್ರಾಮದಲ್ಲಿ, ಅವರ ಮನೆಯಲ್ಲಿ, ಅವ್ರ ಕುಟುಂಬಸ್ಥರ ಎದುರಿಗೆ ಮತ್ತು ಗ್ರಾಮಸ್ಥರ ಎದುರಿಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೇವೆ ಅಂತಂದರೆ, ಅನೇಕ ಕಡೆಗಳಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ರೈತರ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇವತ್ತು ಇಲ್ಲೂ ಕೂಡ ನೋಡಿದರೆ ರಸ್ತೆ ಪಕ್ಕದಲ್ಲೇ ಬೃಹತ್ ಗಾತ್ರದ ಕಂದಕವನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾವ ಕೂಡ ಈ ಅರಣ್ಯ ಪ್ರದೇಶದಲ್ಲಿ ಆನೆಗಳು ಇಲ್ಲ. ಈ ಜನರನ್ನ ಒಕ್ಕಲೆಬ್ಬಿಸೋ ದೃಷ್ಟಿಯಿಂದಲೇ ಈ ಸಾಕಾನೆಗಳನ್ನು ಆವಾಗವಾಗ ತಂದು ಮೇಲಕ್ಕೆ ಬಿಡ್ತಾರೆ. ಇಲ್ಲಿ ಇವರ ಬೆಳೆಗಳನ್ನ ನಾಶ ಮಾಡಿಸ್ತಾರೆ. ಈಗ ನೋಡಿದರೆ ಇವರ ಜಾನುವಾರುಗಳು ಬಿದ್ದು ಎಷ್ಟೋ ಈ ಅಗಳದಲ್ಲಿ ಬಿದ್ದು ಸತ್ತು ಹೋಗಿದ್ದಾವೆ. ಇವತ್ತು ಜನಪ್ರತಿನಿಧಿಗಳು ಏನೋ ಒಂದು ಕಾಟಾಚಾರಕ್ಕೆ ಬರೋದು, ಅವ್ರು ಹೇಳಿದ್ರು ಕೂಡ ಇವರು ಒಂದಿಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ. ರಸ್ತೆಯಿಂದ ಒಂದು 100-150 ಅಡಿ ಆಚೆ ಹೊಡೆದಿದ್ರೆ ಏನೂ ಆಗ್ತಿರ್ಲಿಲ್ಲ ಅಗಳವನ್ನು. ಇವತ್ತು ನಾವು ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ, ಅವರಿಗೆ 1 ಕೋಟಿ ರೂಪಾಯಿಯ ಪರಿಹಾರವನ್ನು ಒದಗಿಸ್ಬೇಕು. ಆ ಕುಟುಂಬ ಮಗು ಬಹುಶಃ ಇನ್ನೂ ಮತ್ತೆ ತಾಯಿ ಪ್ರೆಗ್ನೆಂಟ್ ಇದ್ದಾರೆ. ಅವರು ಇವತ್ತು ಅನಾಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 1 ಕೋಟಿ ರೂಪಾಯಿ ಪರಿಹಾರವನ್ನು ಆ ಕುಟುಂಬಕ್ಕೆ ಒದಗಿಸ್ಬೇಕು. ಮತ್ತು ಆ ಹೆಣ್ಮಗಳು ವಿದ್ಯಾವಂತೆ, ಅವಳಿಗೆ ಒಂದು ಉದ್ಯೋಗವನ್ನು ಕೊಡಬೇಕು ಸರ್ಕಾರದಿಂದ ಅಂಥೇಳಿ ಒತ್ತಾಯವನ್ನು ಮಾಡ್ತೇವೆ. ಅಂದರೆ ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು. ಯಾಕಂತಂದರೆ ಈ ಹಿಂದೆ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರು ಹೊಡೆದಾಡ್ಕೊಂಡು ಸತ್ತರೂ ಕೂಡ 50-60 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ ಇದೇ ಶಿವಮೊಗ್ಗದಲ್ಲಿ. ಸರ್ಕಾರಕ್ಕೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ, ಜನಪ್ರತಿನಿಧಿಗೆ ಕಾಳಜಿ ಇದ್ದರೆ ನೀವು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಬೇಕು. ಆ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮೃತ ನಾಗರಾಜ್ ಕುಟುಂಬಕ್ಕೆ ಈಗ ಯಾರು ಆಸರೆ ಆಗ್ತಾರೆ?
ಕೂಡಲೇ ಸರ್ಕಾರ ನೊಂದ ಜೀವಗಳಿಗೆ ಸಹಾಯ ಮಾಡಬೇಕೆಂದು ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿದೆ. ನಾವು ರಾಜಕೀಯ ಮಾಡೋದನ್ನ ಸಹಿಸೋದಿಲ್ಲ. ರಾಜಕಾರಣಿಗಳಿಗೆ ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ತೇವೆ. MLAಗಳಿರಲಿ, ಮಂತ್ರಿಗಳಿರಲಿ, ಹಾಗೆ MP ಗಳಿರಲಿ, ನೀವು ಗಟ್ಟಿಯಾಗಿ ಸರ್ಕಾರವನ್ನು ಒತ್ತಾಯಿಸಿ ಈ ಹೆಣ್ಮಗಳಿಗೆ, ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಬರ್ತೇವೆ, ಖಂಡಿತ ನಿಮ್ಮ ಮನೆಗೆ ಬರ್ತೇವೆ ಅಂತ ಹೇಳ್ತೀವಿ. ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಕೆಟ್ಟ ದೃಷ್ಟಿಯಲ್ಲಿ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಿಮಗೆ ಕಪ್ಪು ಬಾವುಟ ತೋರಿಸೋದ್ರಿಂದ ಹಿಡಿದು ನೀವು ಯಾವತ್ತೂ ಕೂಡ ನಮ್ಮ ಜಿಲ್ಲೆಗೆ ಬರಬಾರ್ದು ಅನ್ನೋ ಘೋಷಣೆಗಳನ್ನ ನಾವು ಕೂಗಬೇಕಾಗ್ತದೆ. ಹಾಗಾಗಿ ಈ ಕೂಡಲೇ ಈ ನೊಂದ ಕುಟುಂಬಕ್ಕೆ ಅವರಿಗೆ ನ್ಯಾಯ ಒದಗಿಸ್ಬೇಕು. ನಾವು ಏನು ಬೇಡಿಕೆ ಇಟ್ಟಿದ್ವಿ ಪೂರ್ವಕವಾಗಿ ಅದಕ್ಕೆ ಸ್ಪಂದನೆ ಮಾಡಬೇಕು. ಒಂದು ವೇಳೆ ಅರಣ್ಯ ಇಲಾಖೆ ಈ ಕುಟುಂಬಕ್ಕೆ ಸಮರ್ಪಕ ನ್ಯಾಯ ಒದಗಿಸಲು ವಿಫಲರಾದರೆ ತಪ್ಪಿತಸ್ಥರ ವಿರುದ್ಧ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ.